ಮತ್ತೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಂತೋಷ್ ಲಾಡ್ ಧನ್ಯವಾದ ಹೇಳಿದ್ದಾರೆ. ವರಿಷ್ಠರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ನೂತನ ಸಚಿವ ಸಂತೋಷ್ ಲಾಡ್. ಹಿಂದಿನ ಕ್ಯಾಬಿನೆಟ್ನಲ್ಲಿದ್ದವರಿಗೆ ಸಿಗದಿದ್ದಾಗ ಅಸಮಾಧಾನ ಆಗೋದು ಸಹಜ. ಪ್ರತಿಯೊಬ್ಬ ನಾಯಕರಿಗೂ ಅವರದ್ದೇ ಆದಂಥ ವರ್ತಿಸಿದ್ದೇ ಇರುತ್ತೆ. ಆದರೆ ಪಕ್ಷ ಮಾತುಕತೆ ಮೂಲಕ ಬಗೆಹರಿಸುವ ವಿಶ್ವಾಸ ಇದೆ. ನನಗೆ ಕೊಟ್ಟ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ. ಯಾವುದೇ ಖಾತೆ ನೀಡಿದರೂ ಕೂಡ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೇನೆ. ನಾನು ಯಾವುದಕ್ಕೂ ಕೂಡ ಬೇಡಿಕೆ ಇಟ್ಟವನಲ್ಲ ಅಂತ ಲಾಡ್ ಹೇಳಿದ್ದಾರೆ. ಹಿಂದೆ ಕಾರ್ಮಿಕ ಸಚಿವರಾಗಿದ್ದರು. ಈಗ ಮತ್ತೆ ಅವರಿಗೆ ಅವಕಾಶ ಒಲಿದು ಬಂದಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದರು. ಈಗ DK ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಅವ್ರದ್ದೇ ಆದಂಥ ಒಂದು ವರ್ಚಸ್ಸು ಆ ಭಾಗದಲ್ಲಿ ಹೊಂದಿದ್ದಾರೆ. ಮರಾಠ ಸಮುದಾಯಕ್ಕೆ ಸೇರಿದಂಥ ನಾಯಕರು, ಕ್ಲೀನ್ ಇಮೇಜು, ಅದರ ಜೊತೆಗೆ ಸಂಘಟನೆ, ಯುವಕರಿದ್ದಾರೆ. ಕೆಲಸ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತಾರೆ. ಅದಾದಮೇಲೆ ಸರ್ಕಾರ ಸಮರ್ಥನೆ ಮಾಡಿಕೊಳ್ಳುವಲ್ಲಿ ಬಹಳ ನಿಸ್ಸೀಮ್ರವರು. ವಿರೋಧ ಪಕ್ಷಕ್ಕೆ ಹಾಗೆ ಕೊಡ್ತಾನೆ ಇರ್ತಾರೆ ಕೌಂಟರ್ಗಳನ್ನು. ಕೇಂದ್ರ ಸರ್ಕಾರಕ್ಕೆ ನಾವು ನೋಡ್ತಾ ಇದ್ವಲ್ಲ ಅವ್ರ ಸ್ಪೀಚ್ನಲ್ಲಿ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಬ್ಬರು ಬೇಕೇ ಬೇಕು ಅಂತ ಖಡಕ್ ಕೌಂಟರ್ ಕೊಡುವಂಥವ್ರು. ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಸಂತೋಷ್ ಲಾಡ್ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತಮ್ಮದೇ ಆದಂಥ ಒಂದು ಲಾಡ್ ಫೌಂಡೇಶನ್ ಮೂಲಕ. ಇದೆಲ್ಲವನ್ನು ಪರಿಗಣಿಸಿ ಮತ್ತು ಅವರ ಅನುಭವ ಆಗಿರ್ಬೋದು, ಅದಾದ ಮೇಲೆ ಅವರಿಗೆ ಇರುವಂಥ ಬೆಂಬಲ ಮತ್ತು ಯುವಕರಿದ್ದಾರೆ, ಸಂಘಟನೆಗೆ ಅನುಕೂಲ ಆಗುತ್ತೆ. ಮತ್ತು BJP ವಿರುದ್ಧ ಮಾತಾಡಲಿಕ್ಕೆ ಬೇಕಾದಂಥ ವಾಕ್ ಚಾತುರ್ಯ ಅವರ ಹತ್ರ ಇದೆ. ಒಳ್ಳೆ ನಾಲೆಜಬಲ್ ಪರ್ಸನ್ನು. ಇದೆಲ್ಲವನ್ನು ನೋಡಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಲಾಡ್ ಈಗ ಸಂತೋಷದಿಂದ ಧನ್ಯವಾದವನ್ನು ತಿಳಿಸಿದ್ದಾರೆ. ನೂತನ ಸಚಿವರಂತ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ಹೇಗೆ ಅನ್ನಿಸ್ತಾ ಇದೆ? ಎರಡನೇ ಬಾರಿನೂ ಕೂಡ ಅವಕಾಶ ಸಿಗ್ತಾ ಇರುವಂಥದ್ದು ನಿರೀಕ್ಷೆಗಳಿತ್ತ ಹೇಗೆ? ನಿರೀಕ್ಷೆ ಇತ್ತು, ಖಂಡಿತವಾಗ್ಲೂ ಖುಷಿಯಾಗಿದೆ. ಮಾನ್ಯ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಪರಮೇಶ್ವರ್ ಅವರಿಗೆ, ಹರಿಪ್ರಸಾದ್ ಅವರಿಗೆ, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನನ್ನ ವೈಯಕ್ತಿಕವಾದಂಥ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಪಕ್ಷ ನನಗೇನೊಂದು ಅವಕಾಶ ತಲುಪಿಸ್ಕೊಟ್ಟಿದೆ. ಪುನಃ ಮತ್ತೊಮ್ಮೆ ಶ್ರದ್ಧಾಪೂರ್ವಕವಾಗಿ ಕಾನ್ಷಿಯಸ್ ಪರವಾಗಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮತ್ತೆ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಾಕಷ್ಟು ಫೈಟಿಂಗ್ ಜಗ್ಗಾಟಗಳು, ನಾನು ಈ ಪದವನ್ನು ಬಳಸ್ತಾ ಇದ್ದೀನಿ ಯಾಕೆಂದರೆ ಇಂಟರ್ನಲ್ಲಿ ಪಾಲಿಟಿಕ್ಸ್ ಆ ಥರ ಇತ್ತು ಅನ್ನೋಂಥದ್ದು. ಎಲ್ಲೊಂದು ರೀತಿಯಲ್ಲಿ ಕಡೆವರೆಗೂ ಸಂತೋಷ್ ಲಾಡ್ ಅವರಿಗೆ ಸಿಗುತ್ತಾ ಇಲ್ವಾ, ಪ್ಲಸ್ ಆರ್ ಮೈನಸ್ಗಳು ಆಗ್ತಾನೆ ಇತ್ತು. ಈಗ ಒಂದು ರೀತಿಯಲ್ಲಿ ಅಂತಿಮವಾಗಿ ನಿಮ್ಗೆ ಸಿಕ್ಕಿದೆ. ಹೇಗೆ ಇದು ಲಾಭಿನ ಅಥವಾ ನಿಮ್ಮ ವರ್ಚಸ್ಸ ಅಥವಾ ನಿಮ್ಮ ಕೆಲಸದ ಮೇಲೆ ಸಿಕ್ಕಿರುವಂತಹ ಒಂದು ಅವಕಾಶನ? ಅಲ್ಲ, ಎಲ್ಲರಿಗೂ ವರ್ಚಸ್ಸಿದೆ, ನನಗಂತಲ್ಲ. ನನಗೆ ಸಿಕ್ಕಿದ ತಕ್ಷಣ ನನಗೆ ವರ್ಚಸ್ಸಿದೆ, ಸಿಕ್ಕಿಲ್ದವ್ರಿಗೆ ವರ್ಚಸ್ಸಿಲ್ಲ ಅಂತಲ್ಲ. ಪ್ರತಿಯೊಬ್ಬರು ಅರ್ಹತೆ ಇರ್ತದೆ. ಯಾಕಂದ್ರೆ ಅವಕಾಶ ಸಿಕ್ಕಾಗ ಸಂಬಡಿ ಕ್ಯಾನ್ ಔಟ್ ಪರ್ಫಾರ್ಮ್ ಸಂಬಡಿ. ಸೊ ಐ ಆಮ್ ಆಫ್ ದಟ್ ಒಪಿನಿಯನ್. ಸೊ ಯಾರಿಗೆ ಸಿಕ್ಕಿಲ್ಲ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಹ್ಯಾವಿಂಗ್ ಲೆಸ್ ಮೆರಿಟ್ ಅಂತ ಏನಲ್ಲ. ಮತ್ತು ಇರೋದೇ 34 ಮಿನಿಸ್ಟರ್ಗಳಾಗ್ಬೋದು ಇರ್ತಕ್ಕಂಥ 140 ಸೀಟ್ನಲ್ಲಿ. ಸೊ ಹಂಗಾಗಿ ಈ ನೋವನ್ನ ನಾನು ಅರ್ಥ ಮಾಡ್ಕೋಬಹುದು. ಸೊ ಇವತ್ತು ನನಗೇನು ಸಿಕ್ಕಿದೆ ಅದಕ್ಕೆ ನನಗೆ ಖುಷಿ ಇದೆ. ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಹಿಂದಿನ ತಾವಿದ್ದ ಕ್ಯಾಬಿನೆಟ್ನಲ್ಲಿ 12 ಜನರಿಗೆ ಕೋಕಿಗ ಹಿರಿಯಾತ HK ಪಾಟೀಲ್ ಅವರು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಇಲ್ಲಿ ಪ್ರಿಯಕೃಷ್ಣ ಮತ್ತೆ ಕೃಷ್ಣಪ್ಪ ಅವರು ಕೂಡ ಅಸಮಾಧಾನ, ಅವರು ಬೆಂಬಲಿಗರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಪಕ್ಷದಲ್ಲಿ ಆಂತರಿಕ ಒಂದು ರೀತಿಯಲ್ಲಿ ಭಿನ್ನಮತ ಸ್ಫೋಟ ಆಗ್ಬೋದಾ? ಅಲ್ಲ, ಇದು ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮೋಕ್ರಸಿ ಅಂತ ನಾನು ಯಾವಾಗಲೂ ಹೇಳ್ತೀವಿ. ಈ ಥರ ನೋವು ಅಂತ ಆಗ್ತಕ್ಕಂಥದ್ದು ಸಹಜ. ಅದು ರಾಜಕಾರಣ ಅಂದಮೇಲೆ ಇದ್ದೇ ಇರುತ್ತೆ. ಹೈಕಮಾಂಡ್ ಇದೆ, ಪಕ್ಷದ ಮುಖಂಡರುಗಳಿದ್ದಾರೆ, ಎಲ್ಲ ಸೇರಿಸಿ ಅದನ್ನ ಸರಿಪಡಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಿಮ್ಗೆ ಯಾವ ಖಾತೆ ಸಿಗ್ಬೋದು ಸರ್? ಯಾವ ಖಾತೆ ಸಿಕ್ಕರೂ ಮಾಡ್ತೀನಿ ಪ್ರಾಮಾಣಿಕವಾಗಿ. ಆ ಖಾತೆಗೆ ಜಸ್ಟಿಫಿಕೇಶನ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದು ಸಂತೋಷ್ ಲಾಡ್ ಅವರು ಹೇಳುವಂಥದ್ದು. ಒಂದು ರೀತಿಯಲ್ಲಿ ಅಸಮಾಧಾನ ಇದ್ದೇ ಇರ್ತದೆ, ಅದನ್ನು ಶಮನ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ನನಗೆ ಕೊಟ್ಟಿರುವಂಥ ಅವಕಾಶವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಕ್ಯಾಂಪರ್ ಪರ್ಸನ್ ನಾಗೇಶ್ ಜೊತೆ ಗಣೇಶ್ TV5 ಕನ್ನಡ, ಬೆಂಗಳೂರು.